2026ರ T20 ವಿಶ್ವಕಪ್ಗೆ ಭರ್ಜರಿಯಾಗಿ ರೆಡಿಯಾಗಿರುವಂತಹ ಭಾರತ ಟ್ರೋಫಿ ಗೆಲ್ಲುವಂತ ಫೇವರಿಟ್ ಟೀಮ್ ಆಗಿದೆ. ಅದರಲ್ಲೂ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಖದರ್ ನೋಡ್ತಾ ಇದ್ರೆ ವಿಶ್ವಕಪ್ನಲ್ಲಿ ರನ್ಗಳ ಮಳೆಯೇ ಸುರಿಯುತ್ತೆ ಅನಿಸುತ್ತೆ. ನ್ಯೂಜಿಲೆಂಡ್ ವಿರುದ್ಧ 4-1 ಅಂತರದಲ್ಲಿ ಸರಣಿ ಗೆದ್ದಿರುವಂತಹ ಭಾರತ ಅದೇ ವಿನ್ನಿಂಗ್ ಟೀಮ್ನೇ ವಿಶ್ವಕಪ್ ಅಖಾಡಕ್ಕೂ ಕೂಡ ಇಳಿಸುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ನಡುವೆ ಇಬ್ಬರಲ್ಲಿ ಯಾರಿಗೆ ಚಾನ್ಸ್ ಅನ್ನೋದು. ತಿಲಕ್ ವರ್ಮಾ ತಂಡಕ್ಕೆ ಕಮ್ಬ್ಯಾಕ್ ಮಾಡೋದ್ರಿಂದ ಯಾರು ಸ್ಥಾನವನ್ನ ಕಳ್ಕೊಳ್ತಾರೆ. ಸಂಜು ಮತ್ತು ಕಿಶನ್ ಅಂತ ಬಂದಾಗ ಅವರಲ್ಲಿ ಪ್ಲಸ್ ಹಾಗೆ ಮೈನಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2.5 ವರ್ಷಗಳ ಕಾಲ ಟೀಮ್ ಇಂಡಿಯಾದಿಂದ ದೂರನೇ ಉಳಿದಿದ್ದ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಿಡಿಗುಂಡಿನಂತೆ ಸಿಡಿದಿದ್ದಾರೆ. ತಿರುವನಂತಪುರಂ ಪಂದ್ಯದಲ್ಲಂತೂ 6-4ಗಳ ರುದ್ರ ತಾಂಡವಕ್ಕೆ ಕಿವೀಸ್ ಪಡೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕಿಶನ್ನ ಇದೇ ಕಿಚ್ಚು ನೋಡಿ ಈಗ ವಿಶ್ವಕಪ್ನಲ್ಲೂ ಕೂಡ ಪ್ಲೇಯಿಂಗ್ 11ನಲ್ಲಿ ಕಿಶನ್ ಆಡಲೇಬೇಕು ಎನ್ನುವಂಥ ಒಪಿನಿಯನ್, ಪ್ರೆಷರ್ ಕ್ರಿಯೇಟ್ ಆಗಿದೆ. ಅದು ಕೂಡ ಸಂಜು ಸ್ಯಾಮ್ಸನ್ಗೆ ರಿಪ್ಲೇಸ್ ಮಾಡಿ ಎನ್ನುವಂಥ ಸಜೆಷನ್ಸ್ ಬರ್ತಾ ಇದೆ. ಆದರೆ ಸಂಜು ಪ್ಲೇಸ್ಗೆ ಕಿಶನ್ ಆಡಿಸೋದು ಅಷ್ಟು ಈಸಿನಾ ಅಂದರೆ ಇಲ್ವೇ ಇಲ್ಲ. ಮಂಕಾದ ಸಂಜು ಕಿಶನ್ ಕಿಚ್ಚು ಯಾರಿಗೆ ಅದೃಷ್ಟ? ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಭಾರತದ ಪರ ಶ್ರೇಯಸ್ ಅಯ್ಯರ್ ಅವರನ್ನ ಬಿಟ್ರೆ ಉಳಿದವರೆಲ್ಲ ಒಂದಲ್ಲ ಒಂದು ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಾರೆ. ಬಟ್ ಶ್ರೇಯಸ್ ವಿಚಾರದಲ್ಲಿ BCCI ಯಾಕೆ ಮೋಸ ಮಾಡ್ತು ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ 4ನೇ ಪಂದ್ಯದಲ್ಲಾದ್ರೂ ಕೂಡ ಆಡಿಸಬಹುದಿತ್ತು. ಉಳಿದಂತೆ ಆಡಿದವರೆಲ್ಲ ಅವರ ಕಡೆಯಿಂದ ಬೆಸ್ಟ್ ಎನ್ನುವಂತ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದಾರೆ. ಆದರೆ ಇಡೀ ಸರಣಿಯಲ್ಲಿ ಮಂಕಾಗಿದ್ದು ಸಂಜು ಸ್ಯಾಮ್ಸನ್ ಮಾತ್ರವೇ. ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಸಂಜು 5 ಪಂದ್ಯಗಳಿಂದ ಸೇರಿ 50 ರನ್ಸ್ ಕೂಡ ಕಲೆ ಹಾಕಲಿಲ್ಲ. ಅದು ಕೂಡ 5 ಪಂದ್ಯಗಳಿಂದ ಸೇರಿ 46 ರನ್ಗಳಷ್ಟೇ ಅವರ ಬ್ಯಾಟಿಂದ ಬಂದಿದೆ. ಬಟ್ ಇಶಾನ್ ಕಿಶನ್ 4 ಪಂದ್ಯಗಳಲ್ಲಿ ಆಡಿದ್ರು ಕೂಡ 3 ಪಂದ್ಯಗಳಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಿದ್ರು. ಅದರಲ್ಲೂ 5ನೇ ಪಂದ್ಯದಲ್ಲಂತೂ 42 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. ಈ ಮೂಲಕ 4 ಪಂದ್ಯಗಳಿಂದ ಬರೋಬ್ಬರಿ 215 ರನ್ಗಳನ್ನ ಕಲೆ ಹಾಕಿ ಸರಣಿಯ ಟಾಪ್ 2 ಸ್ಕೋರರ್ ಆದ್ರು. ಅಂಡ್ 5 ಪಂದ್ಯಗಳಿಂದ ಸೂರ್ಯಕುಮಾರ್ ಯಾದವ್ 242 ರನ್ಗಳನ್ನ ಗಳಿಸಿ ಹೈಯೆಸ್ಟ್ ಸ್ಕೋರರ್ ಜೊತೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡ್ರು. ಆದರೆ ಸಂಜು 46 ರನ್ ಮಾತ್ರ ಗಳಿಸಿ ನಿರಾಸೆ ಮೂಡಿಸಿದ್ರು. ಹೀಗಾಗಿ T20 ವಿಶ್ವಕಪ್ ವೇಳೆಗೆ ತಿಲಕ್ ವರ್ಮಾ ತಂಡಕ್ಕೆ ಕಮ್ಬ್ಯಾಕ್ ಮಾಡೋದ್ರಿಂದ ನಂಬರ್ 3 ಬ್ಯಾಟಿಂಗ್ಗೆ ಯಾರು ಬರ್ತಾರೆ? ನ್ಯೂಜಿಲೆಂಡ್ ವಿರುದ್ಧ ನಂಬರ್ 3ನಲ್ಲಿ ಆಡಿದಂಥ ಇಶಾನ್ ಕಿಶನ್ಗೆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ. ಹೀಗಾಗಿ ಅದ್ಭುತ ಫಾರ್ಮ್ನಲ್ಲಿರುವಂಥ ಕಿಶನ್ರನ್ನ ಓಪನಿಂಗ್ ಸ್ಲಾಟ್ನಲ್ಲಿ ಆಡಿಸಿ ಕಳಪೆ ಫಾರ್ಮ್ನಲ್ಲಿರುವಂಥ ಸಂಜುರನ್ನ ಬೆಂಚ್ ಕಾಯಿಸಿ ಅಂತಿದ್ದಾರೆ. ಆದರೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡೋದ್ರ ಹಿಂದೆ ಪ್ಲಸ್ ಹಾಗೆ ಮೈನಸ್ ಎರಡೂ ಇದೆ. ಸೊ ಇಬ್ಬರಲ್ಲಿ ಯಾರನ್ನ ಆಡಿಸಿದ್ರೆ ಬೆಸ್ಟ್, ಹಾಗೆ ಅವರ ವೀಕ್ನೆಸ್ ಸ್ಟ್ರೆಂತ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಶಾನ್ ಕಿಶನ್ ಹೊಡಿಬಡಿ ಆಟವೇ ತಂಡಕ್ಕೆ ಪ್ಲಸ್ ಆಗುತ್ತೆ. ಎಸ್, ಮಾಡರ್ನ್ ಕ್ರಿಕೆಟ್ನಲ್ಲಿ ಅದರಲ್ಲೂ ಕೂಡ T20 ಫಾರ್ಮೆಟ್ ಅಂತ ಬಂದಾಗ ಅಲ್ಲಿ ಆಲ್ಮೋಸ್ಟ್ 80% ಬ್ಯಾಟರ್ಗಳ ಅಬ್ಬರವೇ ಜಾಸ್ತಿ ಇರುತ್ತೆ. ಸೊ ಒಂದು ಕಡೆ ಅಲ್ಲಿ ಬ್ಯಾಟರ್ಗಳು ಹೀರೋಗಳಾಗಿ ಮೆರಿತಾ ಇದ್ರೆ ಇನ್ನೊಂದು ಕಡೆ ಬೌಲರ್ಗಳು ವಿಲನ್ಗಳಾಗ್ತಾ ಇರ್ತಾರೆ ರನ್ಗಳನ್ನು ಕೊಟ್ಟು. ಸೊ ಅಲ್ಲಿ ಪ್ಲಸ್ ಆಗಿ ಮೈನಸ್ ಇಬ್ಬರಿಗೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ಇಶಾನ್ ಕಿಶನ್ ಅಂತೂ ಈಗ ಸಿಕ್ಕಿರುವಂಥ ಅವಕಾಶದಲ್ಲಿ ಪಾಕೆಟ್ ಡೈನಮೋ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅವರ ಹೊಡಿಬಡಿ ಆಟವೇ T20 ತಂಡಕ್ಕೆ ಮೇನ್ ಸ್ಟ್ರೆಂತ್ ಆಗುತ್ತೆ. ಸೊ ಅವ್ರು ಇರೋವರೆಗೂ ಕೂಡ ಸ್ಟ್ರೈಕ್ ರೇಟ್ ನೆಕ್ಸ್ಟ್ ಲೆವೆಲ್ನಲ್ಲಿ ಇರುತ್ತೆ. ಅಲ್ಲಿ ಸಿಂಗಲ್ಸು ಡಬಲ್ಸ್ಗಿಂತ 4 ಮತ್ತು 6ಗಳ ಮೂಲಕವೇ ಡೀಲ್ ಮಾಡೋದ್ರಿಂದ ಸ್ಕೋರ್ಗಳು ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಸ್ಟ್ರೈಕ್ ರೇಟ್ ಕೂಡ ಅದ್ಭುತವಾಗಿರುತ್ತೆ. ಹಾಗೆ ಭಾರತ ರನ್ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಇಶಾನ್ ಕಿಶನ್ ಬ್ಯಾಟಿಂಗ್ ಮಾಡೋದ್ರಿಂದ ಭಾರತ ತಂಡಕ್ಕೆ ಪ್ಲಸ್ ಅಂತೂ ಇದೆ. ಬಟ್ ಅಲ್ಲಿರುವಂಥದ್ದು ಪ್ರಾಬ್ಲಮ್ ಏನಂತಂದರೆ ಬ್ಯಾಟಿಂಗ್ನಲ್ಲಿ ಕಿಶನ್ ಕಿಚ್ ಇದ್ರೂ ಕೂಡ ವಿಕೆಟ್ ಕೀಪಿಂಗ್ ವೀಕ್ ಆಗಿದೆ. ಎಸ್, ನ್ಯೂಜಿಲೆಂಡ್ ವಿರುದ್ಧ ಮೊದಲ 4 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗನ್ನು ಮಾಡ್ತಾರೆ. ಬಟ್ 5ನೇ ಪಂದ್ಯದಲ್ಲಿ ಅಚ್ಚರಿ ಎನ್ನುವಂತೆ ಇಶಾನ್ ಕಿಶನ್ರನ್ನ ವಿಕೆಟ್ ಕೀಪಿಂಗ್ ಮಾಡೋಕೆ ಬಿಡ್ತಾರೆ. ಸೊ ಬಹುಶಃ ಅವರನ್ನು ವಿಶ್ವಕಪ್ನಲ್ಲಿ ಆಡಿಸಬೇಕು ಅನ್ನೋಂಥ ಕಾರಣಕ್ಕೇನೋ BCCI ಒಂದು ರೀತಿಯಾಗಿ ಟೆಸ್ಟ್ ಥರ ಅವರನ್ನು ಇಳಿಸುತ್ತೆ. ಬಟ್ ಬ್ಯಾಟಿಂಗ್ನಲ್ಲಿ ಶತಕ ಬಾರಿಸಿದಂಥ ಕಿಶನ್ ವಿಕೆಟ್ ಕೀಪಿಂಗ್ನಲ್ಲಿ ಎಫೆಕ್ಟಿವ್ ಆಗಿರಲಿಲ್ಲ. ಅದು ಅವರ ವೀಕ್ನೆಸ್ ಥರ ಕಾಣಿಸ್ತಾ ಇತ್ತು. ಸ್ಟಂಪ್ಔಟ್ ಮಾಡುವಂಥ ಅವಕಾಶವನ್ನು ತೆಗಿತಾರೆ ಅಥವಾ ಕಳ್ಕೊಳ್ತಾರೆ. ಹಾಗೆ ಮತ್ತು ಕ್ಯಾಚ್ಔಟ್ಗಳನ್ನು ಮಿಸ್ ಮಾಡ್ತಾರೆ. ಅದು ಅಲ್ಲದೆ ಬೌಂಡ್ರಿ ಲೈನ್ ಕಡೆ ಸಾಕಷ್ಟು ಬಾಲ್ಗಳು ಅವ್ರ ಕೈಯಿಂದ ತಪ್ಪಿ ಹೋಗಿದ್ದನ್ನು ಕೂಡ ನೋಡಿದ್ದೇವೆ. ಸೊ ಕಿಶನ್ ಅವ್ರದ್ದು ವಿಕೆಟ್ ಕೀಪಿಂಗ್ ತುಂಬಾ ವೀಕ್ ಇದೆ. ಸೊ ಇದು ಮೈನಸ್ ಆಗಬಹುದು. ಆ್ಯಂಡ್ ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಫೇಲ್ ಆದರೂ ಕೂಡ ಕೀಪಿಂಗ್ ಗುಡ್ ಅನಿಸುತ್ತೆ. ಸಂಜು ಸ್ಯಾಮ್ಸನ್ ಕಳೆದ 5 ಪಂದ್ಯಗಳಲ್ಲಿ ಬ್ಯಾಟಿಂಗಿಂದ ಬಿಗ್ ಸ್ಕೋರ್ ಬಂದಿಲ್ಲ. ಬಟ್ ಅವರು ವಿಕೆಟ್ ಕೀಪಿಂಗ್ನಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಇದು ಅವರ ಸ್ಟ್ರೆಂತ್ ಕೂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆಫ್ಟ್ ಟು ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮಿಸ್ ಆಗುತ್ತೆ. ಎಸ್, ಟಾಪ್ ಆರ್ಡರ್ನಲ್ಲಿ ಸಂಜು ಸ್ಯಾಮ್ಸನ್ ಹಾಗೆ ಅಭಿಷೇಕ್ ಶರ್ಮಾನ ಆಡಿಸೋದೇ ಲೆಫ್ಟ್ ಟು ರೈಟ್ ಕಾಂಬಿನೇಷನಲ್ಲಿ. ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆದರೆ
ಸಂಜು ರೈಟ್ ಹ್ಯಾಂಡ್ ಬ್ಯಾಟರ್. ಆ್ಯಂಡ್ ನೆಕ್ಸ್ಟ್ ನಂಬರ್ 3ನಲ್ಲಿ ಬರುವಂಥ ತಿಲಕ್ ಅಥವಾ ಇಶಾನ್ ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಾಗ್ತಾರೆ. ನೆಕ್ಸ್ಟ್ ನಂಬರ್ 4ನಲ್ಲಿ ಸೂರ್ಯ ರೈಟ್ ಹ್ಯಾಂಡ್ ಬ್ಯಾಟರ್ ಆಗ್ತಾರೆ. ಸೊ ಲೆಫ್ಟ್ ಟು ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮಿಸ್ ಆಗುತ್ತೆ. ಸಂಜುರನ್ನು ಇಳಿಸಿ ಸೊ ಟಾಪ್ 3ನಲ್ಲಿ 3 ಜನನು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಾಗ್ತಾರೆ. ಒಂದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಹಾಗೆ ತಿಲಕ್ ವರ್ಮಾ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಬಿನೇಷನ್ ಮಿಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಇಬ್ಬರಲ್ಲೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇದೆ. ಹೀಗಾಗಿ BCCI ಅಂತಿಮವಾಗಿ ಯಾರನ್ನ ಸೆಲೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದರೆ ತಿಲಕ್ರನ್ನ ಬೆಂಚ್ ಕಾಯಿಸೋಕ್ಕೂ ಕೂಡ ಆಗೋದಿಲ್ಲ. ಕಿಶನ್ ಅಂತೂ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಕೀಪಿಂಗ್ ಕೂಡ ಚೆನ್ನಾಗಿದೆ. ಸೊ ಇದೆಲ್ಲವನ್ನ ಅಳೆದು ತೂಗಿ ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಯಾರಿಗೆ ಚಾನ್ಸ್ ಕೊಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನ ಫಾಲೋ ಮಾಡಿ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.